ಕರ್ನಾಟಕ ರಾಜಕೀಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಆದರೆ ಇವರ ಉದ್ಯಮ ಸಾಮ್ರಾಜ್ಯ ಮತ್ತು ಶಿಕ್ಷಣ ಸಂಸ್ಥೆಗಳ ಹಿಂದೆ ಪ್ರಮುಖ ಶಕ್ತಿಯಾಗಿ ನಿಂತಿರುವ ಇವರ ಮಗಳು ಐಶ್ವರ್ಯ ಶಿವಕುಮಾರ್ ಅವರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ವಿದ್ಯಾಭ್ಯಾಸ ಮುಗಿದ ನಂತರ ಇವರು ಆರಿಸಿಕೊಂಡ ದಾರಿ ಯಾವುದು? ಅತಿ ಚಿಕ್ಕ ವಯಸ್ಸಿನಲ್ಲೇ 100 ಕೋಟಿ ಉದ್ಯಮವನ್ನ ನಿಯಂತ್ರಿಸ್ತಾ ಇರುವುದಾದ್ರೂ ಹೇಗೆ? ಇವರ ಹೆಸರಿನಲ್ಲಿರೋ ಒಟ್ಟು ಆಸ್ತಿ ಮತ್ತು ಸಂಪತ್ತು ಎಷ್ಟು? ತನಿಖಾ ಸಂಸ್ಥೆಗಳ ಕಣ್ಣು, ಇಡಿ, ಐಟಿ ವಿಚಾರಣೆಗಳ ನಡುವೆ ಇವರು ಅನುಭವಿಸಿದ ಕಷ್ಟಗಳೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ಶೈಕ್ಷಣಿಕ ಹಾಗೂ ವಾಣಿಜ್ಯ ಕ್ಷೇತ್ರದಲ್ಲಿ ಯುವ ಉದ್ಯಮಿಯಾಗಿ ಗುರುತಿಸಿಕೊಂಡಿರುವ ಐಶ್ವರ್ಯ ಶಿವಕುಮಾರ್ ಅವರು ರಾಜ್ಯದ ಪ್ರಭಾವಿ ರಾಜಕಾರಣಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಉಷಾ ಅವರ ಮೊದಲ ಮಗಳಾಗಿದ್ದಾಳೆ. ಕನಕಪುರ ಮೂಲದ ಹಿನ್ನೆಲೆಯನ್ನ ಹೊಂದಿರುವ ಈ ಕುಟುಂಬದಲ್ಲಿ ಬೆಳೆದ ಐಶ್ವರ್ಯ ಅವರಿಗೆ ಆಭರಣ ಎಂಬ ತಂಗಿ ಹಾಗೂ ಆಕಾಶ್ ಎಂಬ ತಮ್ಮ ಕೂಡ ಇದ್ದಾರೆ. ಬಾಲ್ಯದಲ್ಲಿ ಬಸವೇಶ್ವರ ನಗರದ ಸಾಧಾರಣ ಮನೆಯಲ್ಲಿದ್ದುಕೊಂಡು ರಜಾ ದಿನಗಳಲ್ಲಿ ಮೈಸೂರಿನ ಅಜ್ಜಿ ಮನೆಗೆ ರೈಲಿನಲ್ಲಿ ಪ್ರಯಾಣಿಸುತ್ತಾ ಕನಕಪುರದ ಗ್ರಾಮ್ಯ ವಾತಾವರಣ ಮತ್ತು ಜಾತ್ರೆಗಳಲ್ಲಿ ಪಾಲ್ಗೊಳ್ಳುವ ಅತ್ಯಂತ ಶಿಸ್ತುಬದ್ಧ ಹಾಗೂ ಸರಳ ವಾತಾವರಣದಲ್ಲಿ ಇವರ ಬಾಲ್ಯದ ದಿನಗಳು ಸಾಗಿದ್ವು. ಫೆಬ್ರವರಿ 14, 2021ರಂದು ಐಶ್ವರ್ಯ ಅವರು ಕಾಫಿ ಡೇ ಸಂಸ್ಥಾಪಕ ವಿ.ಜಿ. ಸಿದ್ಧಾರ್ಥ್ ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರದ ಮಾಜಿ ವಿದೇಶಾಂಗ ಸಚಿವ ಎಸ್.ಎಂ. ಕೃಷ್ಣ ಅವರ ಮೊಮ್ಮಗನಾದ ಅಮರ್ತ್ಯು ಹೆಗಡೆ ಅವರೊಂದಿಗೆ ಮದುವೆ ಆಗ್ತಾರೆ. ಈ ರಾಜಕೀಯ ಮತ್ತು ಕಾರ್ಪೊರೇಟ್ ರಂಗದ 2 ಅತ್ಯಂತ ಪ್ರಭಾವಶಾಲಿ ಕುಟುಂಬಗಳ ಬೆಸುಗೆಯಾಗಿದ್ದರೂ ಕೂಡ ಕೇವಲ ಕುಟುಂಬದ ಹಿನ್ನೆಲೆಯನ್ನ ನೆಚ್ಚಿಕೊಳ್ಳದೆ ಶೈಕ್ಷಣಿಕ ಹಾಗೂ ವೈಯಕ್ತಿಕ ಉದ್ಯಮಶೀಲತೆಯ ಮೂಲಕ ತಮ್ಮದೇ ಆದ ಸ್ವತಂತ್ರ ಗುರುತನ್ನ ರೂಪಿಸಿಕೊಳ್ಳುವಲ್ಲಿ ಐಶ್ವರ್ಯ ಅವರು ಯಶಸ್ವಿಯಾಗಿದ್ದಾರೆ. ಸ್ನೇಹಿತರೆ, ಐಶ್ವರ್ಯ ಅವರ ಶೈಕ್ಷಣಿಕ ಹಿನ್ನೆಲೆಯು ತಾಂತ್ರಿಕ ಪ್ರಾವೀಣ್ಯತೆ, ಶಿಸ್ತು ಮತ್ತು ಕಠಿಣ ಪ್ರಾಯೋಗಿಕ ಕಲಿಕೆಯಿಂದ ಕೂಡಿದೆ. ಇವರ ಶಾಲಾ ಶಿಕ್ಷಣವು ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಗಳಾದ ರಾಜಾಜಿನಗರದ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹಾಗೂ ಕಾರ್ಮೆಲ್ ಸ್ಕೂಲ್ನಲ್ಲಿ ಇವರು ವಿದ್ಯಾಭ್ಯಾಸವನ್ನ ಪಡಿತಾರೆ. ಶಾಲಾ ಶಿಕ್ಷಣದ ನಂತರ ತಾಂತ್ರಿಕ ಶಿಕ್ಷಣದತ್ತ ಒಲವು ತೋರಿದ ಇವರು ಇಂಜಿನಿಯರಿಂಗ್, ಬಿಇ, ಬಿಟೆಕ್ ಪದವಿಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣವೇ ಶೈಕ್ಷಣಿಕ ಸಂಸ್ಥೆಗಳ ಆಡಳಿತಾತ್ಮಕ ವಿಭಾಗಗಳಲ್ಲಿ ತೊಡಗಿಸಿಕೊಂಡಿದ್ದ ಇವರು ತದನಂತರ ಉದ್ಯಮ ನಿರ್ವಹಣೆ ಮತ್ತು ನಾಯಕತ್ವ ವಿಷಯಗಳಲ್ಲಿ ಉನ್ನತ ತರಬೇತಿಯನ್ನ ಪಡೆದರು. ಉನ್ನತ ಶಿಕ್ಷಣವನ್ನ ಮತ್ತಷ್ಟು ವಿಸ್ತಾರಗೊಳಿಸುವ ಉದ್ದೇಶದಿಂದ ಇಂಗ್ಲೆಂಡ್ನ ಪ್ರಸಿದ್ಧ ಯೂನಿವರ್ಸಿಟಿ ಆಫ್ ನಟಿಂಗ್ಹ್ಯಾಮ್ಗೆ ಸೇರ್ಪಡೆಗೊಳ್ತಾರೆ. ಆದರೆ ಆ ಸಮಯದಲ್ಲಿ ಇವರ ತಂದೆಯವರ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ವಿದ್ಯಮಾನಗಳು ಹಾಗೂ ಕುಟುಂಬದಲ್ಲುಂಟಾದ ತುರ್ತು ಪರಿಸ್ಥಿತಿಗಳು ಮತ್ತು ಕೌಟುಂಬಿಕ ಬಿಕ್ಕಟ್ಟುಗಳಿಂದಾಗಿ ವಿಶ್ವವಿದ್ಯಾನಿಲಯದ ಪದವಿಯನ್ನ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಈ ಘಟನೆಯು ಇವರ ವೈಯಕ್ತಿಕ ಜೀವನದಲ್ಲಿ ಸಣ್ಣ ಮಟ್ಟದ ಹಿನ್ನಡೆಯನ್ನ ತಂದುಕೊಟ್ಟಿದ್ದರೂ ಶೈಕ್ಷಣಿಕ ಪದವಿಗಳಿಗಿಂತ ಪ್ರಾಯೋಗಿಕ ಕೌಶಲ್ಯಗಳು, ಉದ್ಯಮಶೀಲತೆಯ ಮನೋಭಾವ ಹಾಗೂ ಸವಾಲುಗಳಿಗೆ ತಕ್ಷಣ ಸ್ಪಂದಿಸುವ ಸಾಮರ್ಥ್ಯವೇ ಪ್ರಮುಖ ಎಂಬ ಮಹತ್ವದ ಪಾಠವನ್ನ ಕಲಿಸಿಕೊಡ್ತು. ಇನ್ನು ಸ್ನೇಹಿತರೆ, ತಮ್ಮ 21ನೇ ವಯಸ್ಸಿನ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಶೈಕ್ಷಣಿಕ ಕ್ಷೇತ್ರದ ಆಡಳಿತಾತ್ಮಕ ಜವಾಬ್ದಾರಿಯನ್ನ ವಹಿಸಿಕೊಂಡ ಐಶ್ವರ್ಯ ಅವರು ಇಂದು ಹಲವು ಸಂಸ್ಥೆಗಳ ಮುಖ್ಯಸ್ಥೆಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ನ ಪ್ರಮುಖ ಕಾರ್ಯಕಾರಿ ಟ್ರಸ್ಟಿಯಾಗಿ ಸುಮಾರು 4,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಾ ಇರುವ 4 ಪ್ರಮುಖ ಪ್ರಸಿದ್ಧ ಶಾಲಾ ಸಂಸ್ಥೆಗಳ ಸಂಪೂರ್ಣ ನಿರ್ವಹಣೆ, ಶೈಕ್ಷಣಿಕ ನಾವೀನ್ಯತೆ ಹಾಗೂ ಆಡಳಿತವನ್ನ ಇವರು ಮುನ್ನಡೆಸ್ತಾ ಇದ್ದಾರೆ. ಶೈಕ್ಷಣಿಕ ಕ್ಷೇತ್ರವಲ್ಲದೆ ಹೊಸ ಉದ್ಯಮಗಳ ಸ್ಥಾಪನೆ, ವಾಣಿಜ್ಯ, ರಿಯಲ್ ಎಸ್ಟೇಟ್ ಹಾಗೂ ಹೂಡಿಕೆ ವಲಯಗಳಲ್ಲಿಯೂ ತಮ್ಮ ವಿಸ್ತಾರವನ್ನ ಕಾಯ್ದುಕೊಂಡಿದ್ದಾರೆ. ಇಂಜಿನಿಯರಿಂಗ್ ಪದವಿಯ ಶೈಕ್ಷಣಿಕ ಹಿನ್ನೆಲೆ ಇರುವುದರಿಂದ ಶಾಲಾ ಕಟ್ಟಡಗಳು, ವಿಶಾಲ ಮೂಲ ಸೌಕರ್ಯಗಳ ವಿನ್ಯಾಸ ಹಾಗೂ ತಾಂತ್ರಿಕ ಆಡಳಿತ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಶೈಕ್ಷಣಿಕ ನಾವೀನ್ಯತೆಯ ಭಾಗವಾಗಿ ಇವರು ಸ್ಥಾಪಿಸಿದ ವ್ಯಾಲ್ಯೂ ಎಜುಕೇಷನ್ ಲ್ಯಾಬ್ ಮಕ್ಕಳಿಗೆ ಸ್ವಯಂ ಗೌರವ, ಧನಾತ್ಮಕ ಸಂಘರ್ಷ ಪರಿಹಾರ, ಕ್ಷಮಾಪಣೆ ಮತ್ತು ಕೃತಜ್ಞತೆಯಂತಹ ಜೀವನ ಮೌಲ್ಯಗಳನ್ನು ಬೆಳೆಸಲು ಶ್ರಮಿಸ್ತಾ ಇದೆ. ಇದರ ಜೊತೆಗೆ ಶಾಲೆಗಳಿಗೆ ಅಗತ್ಯವಿರುವ ಮೂಲಸೌಕರ್ಯ ಉಪಕರಣಗಳನ್ನು ಪೂರೈಸುವ ಎಕ್ಸಿಲೆಜೆಂಟ್ ಸಂಸ್ಥೆಯನ್ನ ಸ್ಥಾಪಿಸಿ ವಾಣಿಜ್ಯ ವಲಯದಲ್ಲಿಯೂ ತಮ್ಮ ಹೆಜ್ಜೆಯನ್ನ ಗುರುತಿಸಿದ್ದಾರೆ. ಇನ್ನು ಸ್ನೇಹಿತರೆ, ಚಿಕ್ಕ ವಯಸ್ಸಿನಲ್ಲೇ ಶೈಕ್ಷಣಿಕ ಕ್ಷೇತ್ರದ ನಾಯಕ
ನಾಯಕತ್ವ ವಹಿಸಿಕೊಂಡ ಐಶ್ವರ್ಯ ಅವರು ಸಾಂಪ್ರದಾಯಿಕ ಶಿಕ್ಷಣ ಕ್ರಮಕ್ಕೆ ಹೊಸ ರೂಪವನ್ನ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಶೈಕ್ಷಣಿಕ ಸಮ್ಮೇಳನಗಳಲ್ಲಿ ನವೀನ ಬೋಧನಾ ಪದ್ಧತಿಗಳ ಕುರಿತು ಪ್ರಬಂಧ ಮಂಡಿಸಿರುವ ಇವರು ಉದ್ಯಮಶೀಲತೆ ಹಾಗೂ ಮಹಿಳಾ ಸಬಲೀಕರಣದ ವಿಷಯಗಳಲ್ಲಿ ಆಕ್ಟಿವ್ ಆಗಿ ತೊಡಗಿಕೊಂಡಿದ್ದಾರೆ. ಎಂಟರ್ಪ್ರೈಸಸ್ ಟುಡೇ ಸಂಸ್ಥೆಯು ಇವರ ಶೈಕ್ಷಣಿಕ ನಾವೀನ್ಯತೆ ಹಾಗೂ ಉದ್ಯಮಶೀಲತೆಯನ್ನ ಪರಿಗಣಿಸಿ 30 ಅಂಡರ್ 30 ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಇನ್ನು ರಾಷ್ಟ್ರೀಯ ಮಟ್ಟದ TEDx ವೇದಿಕೆಯಲ್ಲಿ ಹಾಗೂ ಎಜುಕೇಷನ್ ಈರೋಸ್ 3.0 ನಂತಹ ಪ್ರಮುಖ ಶೈಕ್ಷಣಿಕ ವೇದಿಕೆಗಳಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಪ್ರಾಯೋಗಿಕ ಶಿಕ್ಷಣ ವ್ಯವಸ್ಥೆ ಎಂಬ ವಿಷಯದ ಕುರಿತು ಪ್ರಮುಖ ಉಪನ್ಯಾಸಗಳನ್ನ ನೀಡಿದ್ದಾರೆ. ಇನ್ನು ಗುಲಾಬ್ ಸೇವಾ ಫೌಂಡೇಶನ್ ಸಂಸ್ಥೆಯ ಮೂಲಕ ಮಹಿಳೆಯರಿಗೆ ಗರ್ಭಕಂಟಕದ ಕ್ಯಾನ್ಸರ್ ಜಾಗೃತಿ ಮೂಡಿಸಲು ಪ್ರಮುಖ ವಕಾಥಾನ್, ಸೈಕ್ಲೋಥಾನ್ ಹಾಗೂ ಉಚಿತ ತಪಾಸಣಾ ಶಿಬಿರಗಳನ್ನ ಇವರು ಸಂಘಟಿಸಿದ್ದಾರೆ. ಇನ್ನು ಶಾಲಾ ವಾತಾವರಣದಲ್ಲಿ ಮಕ್ಕಳ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಲು ಮತ್ತು ಸೌಹಾರ್ದತೆಯನ್ನ ಹೆಚ್ಚಿಸಲು ಬಡಿ ಬೆಂಚ್ ಕಾನ್ವರ್ಸೇಷನ್ ಎಂಬ ವಿನೂತನ ಸಂವಾದ ಸರಣಿಯನ್ನ ಇವರು ಜಾರಿಗೆ ತಂದಿದ್ದಾರೆ. ಇನ್ನು ಸ್ನೇಹಿತರೆ, ಐಶ್ವರ್ಯ ಶಿವಕುಮಾರ್ ಅವರ ಆಸ್ತಿ ಮೌಲ್ಯವು ಅತ್ಯಂತ ವೇಗದ ಪ್ರಗತಿಯನ್ನ ಕಂಡಿದ್ದು, ಇದು ವಿವಿಧ ಹಂತಗಳಲ್ಲಿ ತನಿಖಾ ಸಂಸ್ಥೆಗಳ ಹಾಗೂ ಮಾಧ್ಯಮಗಳ ಗಮನವನ್ನ ಸೆಳೆದಿದೆ. ಡಿಕೆ ಶಿವಕುಮಾರ್ ಅವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಧಿಕೃತ ಚುನಾವಣಾ ಅಫಿಡವಿಟ್ಗಳು ಹಾಗೂ ತನಿಖಾ ಸಂಸ್ಥೆಗಳ ದಾಖಲೆಗಳ ಪ್ರಕಾರ ಇವರ ಆಸ್ತಿಯ ಬೆಳವಣಿಗೆಯನ್ನ ನೋಡ್ತಾ ಹೋದ್ರೆ ಒಟ್ಟು ಘೋಷಿತ ಆಸ್ತಿಯ ಮೌಲ್ಯ 2013ರ ಚುನಾವಣಾ ಅಫಿಡವಿಟ್ನ ಪ್ರಕಾರ 1.09 ಕೋಟಿ, 2018ರ ಚುನಾವಣಾ ಅಫಿಡವಿಟ್ನ ಪ್ರಕಾರ 108 ಕೋಟಿ, ಮಾಧ್ಯಮ ವರದಿಗಳ ಪ್ರಕಾರ 125 ಕೋಟಿ ಅಂತ ಹೇಳಲಾಗುತ್ತೆ. ಆಸ್ತಿ ಮೌಲ್ಯದಲ್ಲಿ ಕಂಡುಬಂದ ಈ ಬೃಹತ್ ಏರಿಕೆಗೆ ಸಂಬಂಧಿಸಿದಂತೆ ಸ್ಪಷ್ಟನೆ ನೀಡಿದ್ದ ಡಿಕೆ ಶಿವಕುಮಾರ್ ಅವರು, ಐಶ್ವರ್ಯ ಅವರು ತಮ್ಮ ಆದಾಯದ ಮೇಲೆ ಅವಲಂಬಿತರಾಗಿಲ್ಲದ ಸ್ವತಂತ್ರ ವ್ಯಕ್ತಿಯಾಗಿದ್ದು, ಪ್ರಜಾಪ್ರತಿನಿಧಿ ಕಾಯ್ದೆಯ ನಿಯಮಾವಳಿಗಳ ಪ್ರಕಾರ ಮಗಳ ಆಸ್ತಿಯನ್ನು ತಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ಘೋಷಿಸಿರುವುದಾಗಿ ಸ್ಪಷ್ಟಪಡಿಸಿದರು. ಇನ್ನು ಐಶ್ವರ್ಯ ಅವರು ಹೊಂದಿರುವ ಇತರ ಪ್ರಮುಖ ಆಸ್ತಿಗಳಲ್ಲಿ ಬೆಂಗಳೂರಿನ ಪ್ರಮುಖ ವಾಣಿಜ್ಯ ಭಾಗಗಳಲ್ಲಿರುವ ಭೂಮಿ, ಮಹಾರಾಷ್ಟ್ರದ ಮುಂಬೈನಲ್ಲಿ ಐಷಾರಾಮಿ ಫ್ಲಾಟ್, ಗ್ಲೋಬಲ್ ಲೂಲು ಮಾಲ್, ವಾಣಿಜ್ಯ ಜಾಗದ ಷೇರುಗಳು ಹಾಗೂ ಕೆಫೆ ಕಾಫಿ ಡೇ ಸಂಸ್ಥೆಯೊಂದಿಗೆ ನಡೆದ 20 ಕೋಟಿ ಮೌಲ್ಯದ ಸಾಲ ಮತ್ತು ಹೂಡಿಕೆ ವಹಿವಾಟುಗಳು ಸೇರಿವೆ. ಇನ್ನು ಸ್ನೇಹಿತರೆ, ಉನ್ನತ ರಾಜಕೀಯ ಕುಟುಂಬದ ಸದಸ್ಯರಾಗಿರೋದ್ರಿಂದ ಐಶ್ವರ್ಯ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಅತ್ಯಂತ ಕಠಿಣ ಕಾನೂನಾತ್ಮಕ ಮತ್ತು ವೈಯಕ್ತಿಕ ಸವಾಲುಗಳನ್ನ ಎದುರಿಸಬೇಕಾಯಿತು. ಸ್ನೇಹಿತರೆ, ಆಗಸ್ಟ್ 2017ರಲ್ಲಿ ಡಿಕೆ ಶಿವಕುಮಾರ್ ಮತ್ತು ಅವರ ಆಪ್ತರ ನಿವಾಸಗಳ ಮೇಲೆ ಆದಾಯ ತೆರಿಗೆ ಅಂದ್ರೆ ಐಟಿ ಇಲಾಖೆ ನಡೆಸಿದ ಬೃಹತ್ ದಾಳಿಯ ನಂತರ ಅವರ ಹಣಕಾಸು ನೆರವು ನೀಡುತ್ತಿದ್ದ ಆಪ್ತರ ಮನೆಗಳಲ್ಲಿ ಐಶ್ವರ್ಯ ಅವರ ವಹಿವಾಟಿಗೆ ಸಂಬಂಧಿಸಿದ ದಾಖಲೆಗಳು ಪತ್ತೆಯಾದವು. ಇದರ ಆಧಾರದ ಮೇಲೆ ಸೆಪ್ಟೆಂಬರ್ 3, 2019ರಂದು ಡಿಕೆ ಶಿವಕುಮಾರ್ ಅವರನ್ನ ಬಂಧಿಸಿದ ಜಾರಿ ನಿರ್ದೇಶನಾಲಯವು ಅಂದ್ರೆ ಇಡಿ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ತನಿಖೆಯನ್ನ ನಡೆಸಲು ಐಶ್ವರ್ಯ ಅವರಿಗೂ ಸಮನ್ಸನ್ನ ಜಾರಿಗೊಳಿಸಿತು. ಸೆಪ್ಟೆಂಬರ್ 12, 2019ರಂದು ಕೇವಲ 22 ವರ್ಷ ವಯಸ್ಸಿನ ಮ್ಯಾನೇಜ್ಮೆಂಟ್ ಪದವೀಧರೆಯಾಗಿದ್ದ ಐಶ್ವರ್ಯ ಅವರು ದೆಹಲಿಯ ಇಡಿ ಪ್ರಧಾನ ಕಚೇರಿಯಲ್ಲಿ ವಿಚಾರಣಾಧಿಕಾರಿಗಳ ಎದುರು ಹಾಜರಾಗಬೇಕಾಯಿತು. ಈ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಸತತ 9 ಗಂಟೆಗಳ ಕಾಲ ಸುದೀರ್ಘ ವಿಚಾರಣೆಯನ್ನ ನಡೆಸಿ ಇವರ ಹೇಳಿಕೆಗಳನ್ನ ದಾಖಲಿಸಿಕೊಂಡರು. ವಿಚಾರಣೆಯ ಸಮಯದಲ್ಲಿ ತನಿಖಾಧಿಕಾರಿಗಳು ಮುಖ್ಯವಾಗಿ 4 ವಿಚಾರಗಳ ಕುರಿತು ತೀವ್ರ ಪ್ರಶ್ನೋತ್ತರಗಳನ್ನ ನಡೆಸಿದ್ರು ಅಂತ ಹೇಳಲಾಗುತ್ತೆ. ಅದರಲ್ಲಿ ಮೊದಲನೇದು ಆಸ್ತಿಯ ತೀವ್ರ ಏರಿಕೆ. 2013ರಲ್ಲಿದ್ದ 1.09 ಕೋಟಿ ಆಸ್ತಿಯು 2018ರ ವೇಳೆಗೆ 108 ಕೋಟಿಗೆ ತೀವ್ರವಾಗಿ ಏರಿಕೆಯಾದ ಹಿನ್ನೆಲೆ ಮತ್ತು ಆರ್ಥಿಕ ಮೂಲಗಳು. ಎರಡನೆಯದಾಗಿ ಶೈಕ್ಷಣಿಕ ಟ್ರಸ್ಟ್ಗಳ ವಹಿವಾಟು. ಐಶ್ವರ್ಯ ಪ್ರಮುಖ ಧರ್ಮದರ್ಶಿಯಾಗಿರುವ ನ್ಯಾಷನಲ್ ಗ್ಲೋಬಲ್ ಕಾಲೇಜು ಮತ್ತು ಶೈಕ್ಷಣಿಕ ಟ್ರಸ್ಟ್ಗಳಿಂದ ನಡೆಸಿದ ಕೋಟ್ಯಾಂತರ ರೂಪಾಯಿಗಳ ವಹಿವಾಟು ಹಾಗೂ ಆ ಹಣ ರಾಜಕೀಯ ನಿಧಿಗೆ ವರ್ಗಾವಣೆ ಆಗಿದೆಯೇ ಎಂಬ ಶಂಕೆ. ಮೂರನೆಯದಾಗಿ ಮಾಲ್ ಹೂಡಿಕೆ ಮತ್ತು ಸಾಲಗಳು. ಬೆಳ್ಳಂದೂರಿನ ಸೌಲ್ ಸ್ಪೇಸ್ ಸ್ಪಿರಿಟ್ ಮಾಲ್ಗೆ 76.1 ಕೋಟಿ ಮುಂಗಡ ಪಾವತಿಸಿದ ಹಣಕಾಸಿನ ಮೂಲ ಹಾಗೂ ಕೆಫೆ ಕಾಫಿ ಡೇ ಸಂಸ್ಥೆಯಿಂದ ಪಡೆದ 20 ಕೋಟಿ ಸಾಲದ ಸ್ವರೂಪ. ನಾಲ್ಕನೆಯದು ವಿದೇಶಿ ಪ್ರವಾಸದ ತನಿಖೆ. ಜುಲೈ 2017ರಲ್ಲಿ ಇವರ ತಂದೆ ಡಿಕೆ ಶಿವಕುಮಾರ್ ಅವರೊಂದಿಗೆ ನಡೆಸಿದ ಸಿಂಗಪೂರ್ನ ಪ್ರವಾಸ ಮತ್ತು ಅಲ್ಲಿ ನಡೆಸಿದ ವಾಣಿಜ್ಯ ವ್ಯವಹಾರಗಳು.
ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಇವರ ತಂದೆಯವರ ಬಿಸ್ನೆಸ್ ವ್ಯವಹಾರಗಳು ಹಾಗೆ ಕೇಂದ್ರ ತನಿಖಾ ಸಂಸ್ಥೆಗಳ ವಿಚಾರಣೆಗಳನ್ನು ಕೂಡ ಫೇಸ್ ಮಾಡಿರುವಂತಹ ಐಶ್ವರ್ಯ ಅವರು ಈಗ ತಮ್ಮದೇ ಆದ ದಾರಿಯಲ್ಲಿ ಸಾಕ್ತಾ ಇದ್ದಾರೆ. ಬಹಳಷ್ಟು ಜನಕ್ಕೆ ಅನಿಸೋದು, ಸಹಜವಾಗಿ ಅನಿಸೋದು, ಮುಖ್ಯಮಂತ್ರಿಗಳ ಒಬ್ಬ ರಾಜಕಾರಣಿಗಳ ಮಕ್ಕಳಿಗೇನು ಕಮ್ಮಿ, ಅವರು ಐಷಾರಾಮಿ ಜೀವನವನ್ನ ಲೀಡ್ ಮಾಡ್ತಾರೆ ಅಂತ ಅನ್ಸುತ್ತೆ. ಆದ್ರೆ ಬಹಳ ಸೂಕ್ಷ್ಮವಾಗಿ ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಅವರ ಜೀವನವನ್ನ ನೋಡ್ತಾ ಹೋದ್ರೆ ಅದು ವರ ಅನ್ನೋದಕ್ಕಿಂತ ಶಾಪವೇ ಆಗಿರುತ್ತೆ. ಯಾಕಂದ್ರೆ ಇವರು ಏನೇ ಮಾಡಿದ್ರು ಕೂಡ ಇನ್ಫ್ಲೂಯೆನ್ಸ್ ಇಂದ ಮಾಡಿರ್ತಾರೆ, ರಾಜಕೀಯ ಪ್ರಭಾವವನ್ನ, ದುಡ್ಡಿನ ಪ್ರಭಾವವನ್ನ ಬಳಸ್ಕೊಂಡು ಈ ಸಾಧನೆಯನ್ನ ಮಾಡಿರ್ತಾರೆ ಅಂತ ಎಲ್ಲರೂ ಕೂಡ ಮಾತನಾಡ್ತಾರೆ. ಬೇರೆ ರಾಜಕಾರಣಿಗಳು ಕೂಡ ಇದ್ದಾರೆ. ತಾತನಿಗೂ ಟಿಕೆಟ್ ಬೇಕು, ಮಗನಿಗೂ ಟಿಕೆಟ್ ಬೇಕು, ಅವ್ರ ಮೊಮ್ಮಗನಿಗೂ ಕೂಡ ಟಿಕೆಟ್ ಬೇಕು, ಎಲ್ಲರೂ ಕೂಡ MLA MP ಎಲ್ಲರೂ ಕೂಡ ಲೂಟಿ ಮಾಡ್ತಾನೆ ಇರಬೇಕು ಅನ್ನೋ ರೀತಿಯ ರಾಜಕಾರಣಿಗಳು ಕೂಡ ಇದ್ದಾರೆ. ಅವರ ಮಧ್ಯ ಸ್ವತಂತ್ರವಾಗಿ ನಾನು ಕೂಡ ಏನಾದ್ರೂ ಮಾಡಬೇಕು ಅನ್ನೋದಕ್ಕೆ ಐಶ್ವರ್ಯ ಅವರೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ನಿಲ್ತಾರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್